ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶುಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಹೆಲ್ತಿಯಾಗೋ ಹ್ಯಾಪಿಯಾಗೋ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ನನ್ನ ಮಗಳು ತುಂಬ ದಿನದಿಂದ ಮೆಹಂದಿ ಬಿಡಿಸಮ್ಮ ಅಂತ ಹೇಳ್ತಾ ಇದ್ಲು. ಯಾಕೆ ಅಂದರೆ ಅವಳು ಬರ್ಡೇಗೆ ಬಿಡಿಸ್ಬೇಕಿತ್ತು, ಆಗಲಿಲ್ಲ ಬಿಡಿಸೋಕ್ಕೆ. ನಾವು ಊರಿಗೆ ಹೋಗಿದ್ವಲ್ಲ, ಹಾಗಾಗಿ ಅವಳದು ಬರ್ತ್ಡೇ ಸೆಲೆಬ್ರೇಷನ್ ಈ ಇಯರ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಅವಳಿಗೆ ಬಿಡಿಸೋಕ್ಕಾಗಿಲ್ಲ. ಇನ್ನು ತುಂಬ ದಿನದಿಂದ ಮೆಹಂದಿ ಬಿಡಿಸು ಅಂತ ಕನ್ವರಿಸ್ತಾ ಇಲ್ಲ. ಹಾಗಾಗಿ ನೆನ್ನೆ ತಂದಿಟ್ಟಿದ್ದೆ, ಬಿಡ್ಸೋಕ್ಕಾಗಿಲ್ಲ ನೈಟು. ಹಾಗಾಗಿ ಇವಾಗ ಸಂಜೆನೇ ಬಿಡಿಸೋಣ ಅಂತ ಹೇಳಿ, ಇನ್ನು ಪಾಪು ಇದ್ದರೆ ಆಟಾಡ್ಕೊಂಡು ಅವಳದ್ದು ಕೈಯಲ್ಲಿರೋದೆಲ್ಲ ಅಳಿಸ್ಬಿಡ್ತಾಳೆ ಅಂತ ಹೇಳಿ ಫಸ್ಟು ಪಾಪುನ ಮಲಗಿಸ್ಬಿಟ್ಟು ಇನ್ನು ಅವಳಿಗೆ ಮೆಹಂದಿ ಹಾಕೋಕೆ ಕೂತೆ. ನನಗೇನು ಅಷ್ಟೊಂದು ಡಿಸೈನ್ ಬರೋಲ್ಲ, ಬಂದಷ್ಟು ನಾನು ಬಿಡಿಸ್ತೀನಿ. ಚಿಕ್ಕ ಚಿಕ್ಕ ಮಕ್ಳ ಹತ್ರ ಎಲ್ಲ ಮುಂಚೆ ನಮ್ಮ ಮನೆ ಹತ್ರ ಎಲ್ಲ ಇರೋರೆಲ್ಲ ಅವ್ರಿಗೆಲ್ಲ ಬಿಡಿಸ್ತಿದ್ನಲ್ಲ, ಹಾಗಾಗಿ ಒಂದು 2-3 ಡಿಸೈನ್ಸ್ ಗೊತ್ತು. ಸೊ ಅದನ್ನೇ ಬಿಡಿಸ್ತಿರ್ತೀನಿ. ದಿನ ನಾವೇನೇ ಆಗಿರಲಿ, ಅದು ಮೆಹಂದಿ ಡಿಸೈನು ಒಳ್ಳೇದು ಕಲಿತ್ರೆ ಒಂದು ಕೈಗೆ ಬಿಡಿಸೋದಕ್ಕೇ 1000 ರೂಪಾಯಿ ಕೇಳ್ತಾರೆ. ಒಳ್ಳೆ ಡಿಸೈನ್ ನಾವು ಕಲಿತ್ರೆ ಯಾರಾದರೂ ಒಂದು ಕಡಿಮೆ ನಾವು ಬಿಡಿಸ್ತೀವಿ ಅಂದರೆ ಯಾರಾದರೆ ಬರ್ತಾರೆ ಕಸ್ಟಮರ್ಸ್ಗಳು. ಈಗ ನಾವು ಮನೇಲೇ ಬಿಡಿಸಿ ಕಳಿಸ್ಬೋದು, ಅಥವಾ ನಾವು ಅವರಿರೋ ಜಾಗಕ್ಕೆ ಹೋಗಿ ಬಿಡಿಸ್ಬೋದು. ಒಳ್ಳೆ ಅರ್ನಿಂಗ್ಸ್ ಇರುತ್ತೆ. ಈಗ ನಾವು ಕ್ಯಾಲ್ಕುಲೇಟ್ ಮಾಡಿ ಒಂದು ಕೈಗೆ ನಾವೀಗ ಒಂದು ಒಳ್ಳೆ ಡಿಸೈನ್ ಬಿಡಿಸ್ತೀವಿ ಅಂದ್ರೂ ಒಂದು 1000 ರೂಪಾಯಿ ತೊಗೊಳ್ತೀವಿ ಅಂದರೂ 2 ಕೈಗೆ 2000 ರೂಪಾಯಿ ಆಗುತ್ತೆ. ಆ ಥರ ನಾವು ಒಂದು 5 ಜನಕ್ಕೆ, ಈಗ ಮೆಹಂದಿ ಶಾಸ್ತ್ರಕ್ಕೆ ಒಂದು 5 ಜನ 10 ಜನ ಹೋದ್ರೂ ಅಲ್ಲೇ ನಮಗೆ ಅಲ್ಲೇ ಒಂದು 25,000 30,000 ಅಲ್ಲೇ ದುಡಿಬೋದು. ಸೊ ಆಲ್ಮೋಸ್ಟು ತುಂಬ ಡಿಮ್ಯಾಂಡ್ ಇದೆ ಮೆಹಂದಿ ಬಿಡಿಸೋದಕ್ಕೂ. ಕೆಲವೊಬ್ಬರು ಏನು ಡಿಸೈನ್ ಇಲ್ಲ ಅಂದ್ರೂ ಒಂದು 500 ರೂಪಾಯಿ 1000 ರೂಪಾಯಿ ಇಸ್ಕೊತಾರೆ 2 ಕೈಯಿಂದನೂ ಸೇರಿ. ಸೊ ಅದೊಂದು ಮಾಡ್ಬೋದು. ಬಟ್ ನನಗೆ ಮೆಹಂದಿ ಡಿಸೈನಲ್ಲಿ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಏನು ಬೇಕೋ ಅದರಲ್ಲೇ ಮಾಡ್ತಿರ್ತೀನಿ. ಯಾವ ಡಿಸೈನ್ ಬರುತ್ತೋ ಅದರಲ್ಲಿ ಹೇಳಿದ್ನಲ್ಲ, ಒಂದು 3 ಡಿಸೈನಲ್ಲಿ ಮಾಡ್ತೀನಿ. ಇನ್ನು ಬೆಳಗ್ಗೆ ಪೂರಿ ಮಾಡಿದ್ನ. ಸೊ ಆ ಪೂರಿ ಸ್ವಲ್ಪ ಹಾಗೆ ಉಳಿದಿತ್ತು, ನಾನು ಒಬ್ಳಿಗೆ ಮಾಡ್ಕೊಂಡಿದ್ದೆ ಪೂರಿ. ಹಾಗಾಗಿ ಅದ್ರ ಹಿಟ್ಟು ಹಾಗೆ ಉಳಿದಿತ್ತು. ಇನ್ನು ನನ್ನ ಮಗಳು ಬರ್ತಾಳಲ್ಲ ಸ್ಕೂಲಿಂದ, ಏನಾದರೂ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಹಾಲು ಪೂರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲಾಗಿ ಆ್ಯಸ್ ಯೂಶ್ವಲ್ ಹೇಗೆ ನಾವು ಮಾಡ್ತೀವೋ ಅದೇ ಥರನೇ ಮಾಡಿಕೊಂಡು, ಇನ್ನು ನಾನು ಒಂದು ಪಾತ್ರೆಗೆ ಸಕ್ಕರೆ ಹಾಕ್ಕೊತೀನಿ, ಜೊತೆಗೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಅದಕ್ಕೆ 1 ಸ್ಪೂನಷ್ಟು ಬಾದಾಮ್ ಪೌಡ್ರು ಹಾಕಿ ಈ ಥರ ಚೆನ್ನಾಗಿ ಒಂದು ಹಾಲನ್ನ ರೆಡಿ ಮಾಡ್ಕೊತೀನಿ. ಇನ್ನು ಪೂರಿ ಹಾಕ್ತಿದ್ದಂಗೆ ಸೊ ಅದನ್ನು ಹಾಲನ್ನು ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಸೂಪರಾಗಿರುತ್ತೆ. ಬೇಕಾದ್ರೆ ನಾವು ಮೇಲ್ಗಡೆ ಡ್ರೈ ಫ್ರೂಟ್ಸು ಸಹ ಹಾಕೋಬೋದು. ತುಂಬ ಮಸ್ತ್ ಟೇಸ್ಟ್ ಇತ್ತು ಮಾತ್ರ. ನನಗಂತೂ ತಿಂತಾನೇ ಇರಬೇಕು ಅನಿಸ್ತಿತ್ತು. ಪದೇ ಅದು ತುಂಬ ಬಿಸಿ ಇದೆ, ಆದ್ರೂ ನನಗೆ ತುಂಬ ಇಷ್ಟ ಆಯಿತು ಇದು ಸ್ವೀಟ್ ಪೂರಿ ಬೇರೆ ಥರ ಬರುತ್ತೆ, ಬಟ್ ಇದು ಹಾಲು ಪೂರಿ ಅಂತ ತುಂಬ ಚೆನ್ನಾಗಿತ್ತು. ಇನ್ನು ಪೂರಿ ಎಲ್ಲ ತಿನ್ಕೊಂಡಿದ್ದಾದಮೇಲೆ ತುಂಬ ದಿನ ಆಗಿಬಿಟ್ಟಿತ್ತು ಫೇಸ್ ಪ್ಯಾಕ್ ಆಗಿ. ಹಾಗಾಗಿ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಅರಶಿನ ಮತ್ತು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಷ್ಟೇ. ಬೇಕಿದ್ರೆ ಒಂದೆರಡು ಹನಿಯಷ್ಟು ಲೆಮನ್ ಹಾಕೊಂಡ್ರು ನಡೆಯುತ್ತೆ. ಈ ಕುತ್ತಿಗೆ ಹತ್ರ ಎಲ್ಲ ಫುಲ್ಲು ಬ್ಲ್ಯಾಕ್ ಆದಂಗೆ ಆಗ್ಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಏನು ಫೇಸ್ ಪ್ಯಾಕ್ ಆಗಿರಲಿಲ್ಲ, ಬಟ್ ಪರವಾಗಿಲ್ಲ, ಎಲ್ಲ ಹೋಗ್ತಾ ಇದೆ. ಈ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಕುತ್ತಿಗೆ ಹತ್ರ ಎಲ್ಲ ಬ್ಲ್ಯಾಕ್ ಆಗುತ್ತೆ ಕೆಲವೊಬ್ಬರಿಗೆ. ನನ್ನ ಫಸ್ಟು ಒಂದು ಪ್ರೆಗ್ನೆನ್ಸಿಯಲ್ಲಿ ಈ ಥರ ಬ್ಲ್ಯಾಕ್ ಆಗಿರಲಿಲ್ಲ ಕುತ್ತಿಗೆ ಹತ್ರ, ಬಟ್ ಈ ಸಲ ನನ್ನ 2ನೇ ಪಾಪುಗೆ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿತ್ತು ನನಗೆ ಕುತ್ತಿಗೆ ಹತ್ರ. ಈಗೆಲ್ಲ ಹೋಗ್ತಾ ಇದೆ, ಅಲ್ಲೂ ಸಹ ಎಲ್ಲ ಹಾಕಿ ರಬ್ ಮಾಡ್ತಿದ್ದೀನಿ. ನಾನು ಆ್ಯಕ್ಚುಲಿ ಒಂದು ಫೇಸ್ ವಾಶ್ ನಿಮಗೆ ಹೇಳಿದ್ದೆ ಲಾಸ್ಟ್, ಅಂದರೆ ಒಂದು ಶಾರ್ಟ್ಸಲ್ಲಿ ಹಾಕಿದ್ದೆ ನಾನು. ಅದು ತುಂಬಾ ಎಫೆಕ್ಟಿವ್ ಆಗಿದೆ ಅದು ಫೇಸ್ ವಾಶು. ನನಗೆ ಎಷ್ಟೊಂದು ಪಿಂಪಲೆಲ್ಲ ಆಗಾಗ ಬರ್ತಾಯಿತ್ತು, ಬಟ್ ಇವಾಗ ಅದರಿಂದ ಕಂಪ್ಲೀಟಾಗೇ ಹೋಗಿದೆ ನನಗೆ ಫೇಸ್ ವಾಶ್ ಆಗ್ತಾ ಇರೋದ್ರಿಂದ. ಬೆಳಗ್ಗೆ ಸಂಜೆ 2 ಟೈಮ್ ನಾನು ಅದನ್ನು ಆ ಫೇಸ್ ವಾಶ್ ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ. ಮತ್ತು ಕುತ್ತಿಗೆ ಹತ್ರನೂ ಫೇಸ್ ತೊಳಿಬೇಕಾದ್ರೆ ಕುತ್ತಿಗೆ ಹತ್ರನೂ ನಾನು ಹಾಕಿ ಸ್ವಲ್ಪ ರಬ್ ಮಾಡ್ತೀನಲ್ಲ, ಹಾಗಾಗಿ ನನಗೆ ಅಲ್ಲೂ ಕುತ್ತಿಗೆ ಸೈಡೂ ಕಡಿಮೆ ಆಗಿದೆ. ಇನ್ನು ಫೇಸ್ ಪ್ಯಾಕ್ ಹಾಕ್ಕೊಳ್ತಿರ್ಬೇಕಾದ್ರೆ ಸ್ವಲ್ಪ ಅದು ಡ್ರೈ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ತರಕಾರಿಗಳೆಲ್ಲ ಇತ್ತು, ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡೆ. ಇನ್ನು ನಮ್ಮ ಮನೆಯವರು ಎಳ್ಳಿಕಾಯಿ, ನಿಂಬೆಹಣ್ಣು ಮತ್ತು ಕರ್ಬೇವಿನ ಸೊಪ್ಪೆಲ್ಲ ತೋಟದ ಹತ್ರ ಕಿತ್ಕೊಬಂದಿದ್ರು, ಅವ್ರು ಕೆಲಸ ಮಾಡ್ತಿದ್ರಲ್ಲ ಅಲ್ಲಿ. ಎಷ್ಟು ದಿನ ಅಂತ ಹೀಗೆ ಇಡೋಣ ಅಂತ ಹೇಳಿ ಅದನ್ನೆಲ್ಲ ಎತ್ತಿ ಆರ್ಗನೈಸ್ ಮಾಡಿಕೊಂಡೆ. ನಿಂಬೆಹಣ್ಣು ಏನೋ ಫುಲ್ಲು ಹಣ್ಣಾಗಿರಲಿಲ್ಲ, ಸ್ವಲ್ಪ ಡೋರ್ಗಾಯೇ ಇತ್ತು. ಮೇ ಬಿ ಇದು ನಾಟಿದ್ದು ಅನಿಸುತ್ತೆ, ಅದು ಒಂಥರ ಡಿಫ್ರೆಂಟಾಗಿದೆ ನಿಂಬೆಹಣ್ಣು. ಮತ್ತು ಇದು ಕಾಯಿ ಆಗಿತ್ತು, ನಿಂಬೆಕಾಯಿನೇ ಆಗಿತ್ತು. ಇನ್ನು ಎಳ್ಳಿಕಾಯಿ ಎಲ್ಲ ಆಲ್ಮೋಸ್ಟ್ ಕಾಯಿನೇ ಇತ್ತು, ಅದು ಹಣ್ಣು ಥರ ಏನೂ ಆಗಿರಲಿಲ್ಲ. ಈ ಜ್ಯೂಸ್ ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನೊಂದು 5-6 ಕಾಯಿನ ಎತ್ತಿಟ್ಕೊಂಡೆ. ಇನ್ನು ಮಿಕ್ಕಿದ್ದನ್ನೆಲ್ಲ ಕಟ್ ಮಾಡಿಬಿಟ್ಟು ಉಪ್ಪಿನಕಾಯಿ ಹಾಕೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಯಾರೂ ನಮ್ಮ ಮನೇಲಿ ಸಾಮಾನ್ಯ ಎಳ್ಳಿಕಾಯಿ ನಮ್ಮ ಮನೇಲಿ ಬಿಟ್ಟರೆ ಯಾರೂ ತಿನ್ನೋದಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕಿಡೋಣ ಅಂತ ಹೇಳಿ ಎತ್ತಿಡ್ತಾಯಿದ್ದೀನಿ.
ಏಲಕ್ಕಾಯಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಬೇಕಾಗತ್ತೆ. ಅಂದರೆ ಇದ್ರದ್ದು ಜ್ಯೂಸ್ ಎಲ್ಲ ಕೆಳಗೆ ಬಿದ್ದರೆ ಒಂದು ಲೈಕ್ ಒಂಥರ ಬ್ಲೀಚಿಂಗ್ ಥರ ಕಂಟೆಂಟ್ ಇರುತ್ತೆ ಅನಿಸುತ್ತೆ ಇದರಲ್ಲಿ. ಫುಲ್ಲು ವೈಟ್ ಆಗಿಬಿಟ್ಟಿರುತ್ತೆ. ಕೌಂಟರ್ ಟಾಪ್ ಮೇಲೆಲ್ಲ ಫುಲ್ ವೈಟ್ ಆದಂಗೆ ಆಗ್ತಾ ಇರುತ್ತೆ. ಹಾಗಾಗಿ ಇದ್ರ ಜ್ಯೂಸು ಕಟ್ ಮಾಡಬೇಕಾದ್ರೇ ತುಂಬಾ ಜ್ಯೂಸ್ ಕೆಳಗಡೆ ಸೋರ್ತಾ ಇತ್ತು. ನಾನೇನು ಮಾಡಿದೆ, ಒಂದು ಕೆಳಗಡೆ ಒಂದು ಪ್ಲೇಟ್ ಒಂದು ಇಟ್ಬಿಟ್ಟು ಪಕ್ಕ ಇಟ್ಟಿದ್ದೆ, ಕಟ್ ಮಾಡ್ತೀವಲ್ಲ ಅದ್ರ ಪಕ್ಕ ಒಂದು ಪ್ಲೇಟ್ ಇಟ್ಟಿದ್ದೆ. ಸೊ ಜ್ಯೂಸೆಲ್ಲ ಅದ್ರಲ್ಲಿ ಕಲೆಕ್ಟ್ ಆಯಿತು. ಆದ್ರೂ ಅದ್ರ ಕೌಂಟರ್ ಟಾಪ್ ಮೇಲೆಲ್ಲ ಫಸ್ಟ್ ಜ್ಯೂಸ್ ಬಿದ್ದಿತ್ತಲ್ಲ, ಹಾಗಾಗಿ ಆ ಕಡೆ ಅದು ಫುಲ್ ವೈಟ್ ಆದಂಗೆ ಆಗಿಬಿಟ್ಟಿತ್ತು. ನನಗೆ ಗೊತ್ತಿರಲಿಲ್ಲ, ಬಟ್ ಇದು ತುಂಬಾ ಯೂಸ್ಫುಲ್ ಆಗಿದೆ. ಇದೇನಕ್ಕಂದರೆ ನಮಗೆ ಈಗ ನಾನು ಒಂದು ನೈಫ್ ಯೂಸ್ ಮಾಡಿದ್ದೀನಿ ನೋಡ್ರಿ. ಇದರಲ್ಲಿ ಏನು ಒಂದು ಬೆನಿಫಿಟ್ ಇದೆ ಅಂದರೆ, ನಿಮ್ಮ ಮನೆ ಪಾತ್ರೆಯಲ್ಲಿ ಅಥವಾ ಏನಾದರೂ ಒಂದು ಕರೆ ಕೂತಿರುತ್ತಲ್ಲ, ಸೊ ಆ ಕರೆ ಏನಾದರೂ ಇತ್ತು ಅಂದರೆ ಈ ಎಳ್ಳಿಕಾಯಿ ಜ್ಯೂಸ್ ಇರುತ್ತಲ್ಲ, ಈ ಜ್ಯೂಸನ್ನು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟರೆ ಸಾಕು, ನಿಜವಾಗ್ಲೂ ಆ ಕರೆ ಫುಲ್ಲು ಕಂಪ್ಲೀಟಾಗಿ ಹೋಗುತ್ತೆ. ಇಲ್ಲಿ ನನಗೂ ಗೊತ್ತಿರಲಿಲ್ಲ ಹೇಗೆ ಅಂತ, ಬಟ್ ನಾನು ಕಟ್ ಮಾಡಿದ್ದು ಚಾಕು ಇತ್ತಲ್ಲ, ಆ ಚಾಕು ನಮ್ಮದು ತಗಡಿಂದು ಆ್ಯಕ್ಚುಲಿ, ಸ್ಟೀಲ್ದಲ್ಲ. ಸೊ ಆ ತಗಡು ನಾರ್ಮಲಾಗೆ ಎಲ್ಲ ತಗಡು ಕಪ್ಪಗಾಗಿರುತ್ತೆ ಯೂಸ್ ಮಾಡಿ, ಬಟ್ ನಾನು ಅದನ್ನು ಕಟ್ ಮಾಡಿದ್ದಾದಮೇಲೆ ಫುಲ್ಲು ವೈಟ್ ಆದಂಗೆ ಆಗಿತ್ತು. ಯಾಕೆಂದರೆ ಜ್ಯೂಸಲ್ಲೆಲ್ಲ ಬಿದ್ದಿತ್ತಲ್ಲ, ಹಾಗಾಗಿ ಫುಲ್ಲು ಹೊಸ ಥರ ಆಗಿಬಿಟ್ಟಿತ್ತು. ಅದೇ ಥರನೇ ನಾವು ಅದನ್ನು ಜ್ಯೂಸನ್ನು ಅಪ್ಲೈ ಮಾಡಿ ಒಂದು ಸ್ವಲ್ಪ ನೀಟಾಗಿ ತಿಕ್ಕಿ ತೊಳೆದ್ರೆ ನಿಜವಾಗ್ಲೂ ಕಪ್ಪು ಕರೆಗಳಂತೆಲ್ಲ ಹೋಗ್ಬೋದು. ಸೊ ನಿಮ್ಮ ಮನೇಲಿ ಯಾವತ್ತಾದರೆ ಏನಾದರೂ ತಂದಿದ್ದರೆ ಹೇಳಿಕೆ ಏನಾದರೂ ಸಿಕ್ಕಿದೆ, ಇದೊಂದು ಸಲ ಟ್ರೈ ಮಾಡಿ ನೋಡಿ. ಅಂದರೆ ತುಂಬಾ ಗಟ್ಟಿ ಕಪ್ಪು ಕರೆ ಇರ್ತಾವಲ್ಲ, ಸೊ ಅಂಥದ್ದು ಹೋಗುತ್ತೆ. ಇನ್ನು ನಾನು ಫೇಸ್ ವಾಶ್ ಮಾಡ್ಕೊಳ್ತಿದ್ದಂಗೆ ನೋಡ್ತಾ ಇರ್ಬೋದು, ಸ್ವಲ್ಪ ಗ್ಲೋ ಬಂದಿದೆ ಮುಖದಲ್ಲಿ. ಫುಲ್ಲು ಡಲ್ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತೊಂದು ಸ್ವಲ್ಪ ನಾನು ಮಾಡಲೇಬೇಕು ಕಂಪಲ್ಸರಿ, ಫುಲ್ಲು ಡಲ್ ಆಗಿದೆ ಅಂತ ಹೇಳಿ ನಾನು ಇವತ್ತು ಅಪ್ಲೈ ಮಾಡ್ಕೊಂಡಿದ್ದೆ. ಇನ್ನು ನನಗೆ ಇತ್ತೀಚೆಗೆ ಜಾಸ್ತಿ ಮೊಬೈಲ್ ನೋಡ್ತಾ ಇರೋದ್ರಿಂದ ತುಂಬ ತಲೆನೋವು ಬರ್ತಾ ಇತ್ತಾ, ಹಾಗಾಗಿ ಸ್ವಲ್ಪ ಮೊಬೈಲ್ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತೇಳಿ ಬುಕ್ಸ್ ಕಡೆ ಹೋಗೋಣ, ಬುಕ್ಸ್ನ ಓದೋಣ ಅಂತ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾ ಇದ್ದೀನಿ. ಇವಾಗ ನನ್ನ ಹತ್ರ ಏನು ಅಷ್ಟೊಂದು ಬುಕ್ಸ್ಗಳು ಬೇರೆದೇನೂ ಇಲ್ಲ. ಸೊ ಸದ್ಯಕ್ಕೆ ಮನೇಲಿರೋದು ಒಂದು ಒಳ್ಳೆ ವಾಕ್ಯ ಇರೋವಂಥದ್ದು, ದೇವ್ರ ವಾಕ್ಯಗಳಿರೋವಂಥದ್ದೇ ಇದೆ. ಸೊ ಅದನ್ನೇ ನಾನು ಓದ್ಕೊಂಬರ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಬರ್ತಾಳೆ ಅಂತ ಎಲ್ಲ ಎತ್ತಿಟ್ಬಿಟ್ಟು ಕಿಚನಿಗೆ ಹೋದೆ. ಇನ್ನು ಕಿಚನಿಗೆ ಹೋಗ್ತಿದ್ದಂಗೆ ನೋಡ್ತಾ ಇರ್ಬೋದು, ಸೊ ನಾನು ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡೆಲ್ಲ ಕಟ್ ಮಾಡಿದ್ನಲ್ಲ, ಅಲ್ಲೆಲ್ಲ ಫುಲ್ಲು ಬೆಳ್ಳಗೆ ಆಗಿಬಿಟ್ಟಿತ್ತು. ನಾನು ಹೇಳಿದ್ನಲ್ಲ, ಸೊ ಅದರಲ್ಲಿ ಬ್ಲೀಚಿಂಗಿನ ಅಂಶ ಏನೋ ಇರುತ್ತೆ, ಕ್ಲೀನ್ ಆಗುತ್ತೆ ಅಂತ ಹೇಳಿ. ಸೊ ನೋಡಿ ಫುಲ್ಲು ವೈಟ್ ಆದಂಗೆ ಆಗಿಬಿಟ್ಟಿದೆ. ಅದೇ ಥರನೇ ಚಾಕುನು ಫುಲ್ಲು ವೈಟ್ ಆಗಿಬಿಟ್ಟಿತ್ತು. ಹೇಳಿದ್ನಲ್ಲ ಏನಾದರೆ ಕರೆ ಹೋಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಇದು ಒಂದೆರಡು ದಿನ ಬೇಕಾಗುತ್ತೆ ಹೋಗೋಕ್ಕೆ. ನೀಟಾಗಿ ಹಾಕಿ ತಿಕ್ಕಿದ್ರೆ ಹೋಗುತ್ತೆ ಅದು ವೈಟ್ ಇರೋದು. ಇನ್ನು ಸಂಜೆಗೆ ಅಂತ ಹೇಳಿ ಏನು ಸ್ನ್ಯಾಕ್ಸ್ ಮಾಡಿರಲಿಲ್ಲ. ಸೊ ಮ್ಯಾಗಿ ತಂದಿದ್ರು ನಮ್ಮ ಮನೆಯವರು, ಅದನ್ನೇ ಮಾಡಿಕೊಡ್ತಾ ಇದ್ದೀನಿ. ತುಂಬ ಅಪರೂಪ ಆಗಿಬಿಟ್ಟಿತ್ತು ಮ್ಯಾಗಿ ತಿನ್ನೋದು. ಮುಂಚೆ ಎಲ್ಲ ತುಂಬ ತಿಂತಾಯಿದ್ವಿ, ಬಟ್ ಈಗ ತುಂಬ ಅಪರೂಪ ಆಗಿಬಿಟ್ಟಿದೆ. ಸಿಂಪಲ್ಲೇ ಮಾಡೋದು. ಈಗ ಬೇಕಾದರೆ ವೆಜಿಟೇಬಲ್ಸಿಂದು ಹಾಕ್ಕೊಬೋದು, ಅಥವಾ ಬೇಡ ಅನ್ನೋದಾದರೆ ಮೊಟ್ಟೆನೂ ಹಾಕ್ಕೊಬೋದು. ಸೊ ನಾನು ಮೊಟ್ಟೆ ಬೇಡ ಅಂತ ಹೇಳಿದ್ರಲ್ಲ ಅಂತ ಹಾಗೆ ಮಾಡ್ತಿದ್ದೀನಿ. ಇನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕಾಗತ್ತೆ. ಇನ್ನೇನು ಇದನ್ನು ಕುದಿಯೋವರೆಗೂ ಏನು ವೆಯ್ಟ್ ಮಾಡೋದು ಬೇಡ. ಹಾಗೆಯೇ ಮ್ಯಾಗಿ ಎಲ್ಲ ಹಾಕಿಬಿಟ್ಟು ಅದ್ರ ಜೊತೆಗೆ ಮ್ಯಾಗಿ ಮಸಾಲೆ ಏನಿರುತ್ತೋ ಅದನ್ನು ಹಾಕಿ ಕುದಿಸಿದ್ರೆ ಆಯಿತು. ಫೈನಲಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಏನಾದರೆ ಸೂಪ್ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಬೇಡ ಅನ್ನೋದಾದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ನಡೆಯುತ್ತೆ. ಇನ್ನು ಫೈನಲಾಗಿ ಎಲ್ಲ ಮಾಡಿ ಕೊಟ್ಟಾಯಿತು. ಇನ್ನು ನೋಡ್ತಾ ಇರ್ಬೋದು ಈ ಥರ ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಇದ್ರ ಜೊತೆ ಬಟಾಣಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಏನಾದರೆ ಬೇಕು ಅಂದರೆ ಹಾಕ್ಕೊಳ್ಬೋದು. ಅಕಸ್ಮಾತ್ ಏನಾದರೆ ಮೊಟ್ಟೆ ಬೇಕು ಅನ್ನೋದಾದರೆ ಚೆನ್ನಾಗಿರುತ್ತೆ ಮೊಟ್ಟೆನೂ. ಇವಾಗ ನಾವೇನು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಈಗ ಈರುಳ್ಳಿ ಅದೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಸೈಡಿಗೆ ತಳ್ಳಿಬಿಟ್ಟು, ಸೊ ಅದರೊಳಗೇ ಮೊಟ್ಟೆ ಹೊಡೆದಾಕೊಂಡು ಅದನ್ನು ಒಂದು ಸ್ವಲ್ಪ ಪೆಪ್ಪರ್ ಹಾಕಿ
ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಎಲ್ಲದನ್ನು ಒಟ್ಟಿಗೆ ಕಲಸಾದ್ಮೇಲೆ ಆ್ಯಸ್ ಯೂಶ್ವಲ್ ನೀರು ಹಾಕಿ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನೇನು ಮೊಟ್ಟೆ ಏನೂ ಹಾಕಿಲ್ಲ, ಬೇಡ ಅಂತಿದ್ರಲ್ಲ ಹಾಗಾಗಿ ಮೊಟ್ಟೆ ಹಾಕಿರಲಿಲ್ಲ. ಇನ್ನು ನನ್ನ ಮಗಳಿಗೆ ಟೆಸ್ಟ್ ಇತ್ತು, ಹಾಗಾಗಿ ಅವಳಿಗೂ ಓದಿಸ್ತಾ ಇದ್ದೆ. ನನ್ನ ಮಗಳಿಗೆ ಒಬ್ಬಳೇ ಓದ್ಕೊತ ಬಿಟ್ಟೋದ್ರೆ ಖಂಡಿತ ಓದ್ಕೊಳ್ಳಲ್ಲ, ಆವಾಗಲೇ ಅವಳಿಗೆ ನಿದ್ದೆ ಬರೋದು ಎಲ್ಲ ಆ ಟೈಮಿಗೆ ಬರೋದು, ಹೊಟ್ಟೆ ಹಸ್ವೋದಲ್ಲ. ಸೊ ಹಾಗಾಗಿ ಅವಳಿಗೂ ಕೂರಿಸ್ಕೊಂಡು ಒಂದು ಸ್ವಲ್ಪ ಓದಿಸ್ಕೊಂಡಿದ್ದೆ. ಇದೇ ಇವತ್ತಿನ ವೀಡಿಯೋಸು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.